ದೇವರ ಪರಿಶುದ್ಧಗಳ ನಮಗೆ ಸ್ತೋತ್ರವಾಗಲಿ. ತಂದೆಯಾದ ದೇವರ ಸಮ್ಮುಖದಲ್ಲಿ ಬಂದಂಥ ನಾವುಗಳು ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ಇವತ್ತಿನ ಸಂದೇಶ ಭಾಗ ಆಶೀರ್ವಾದದ ನಿಧಿಯಾಗುವಿ ಎಂಬುದಾಗಿ ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡಿಕೊಳ್ಳುವ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ದೊಡ್ಡ ಜನಾಂಗ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದದ ನಿಧಿ ಆಗುವಿ ಎಂಬುದಾಗಿ. ಪ್ರೀತಿಯಾದವ ಜನರೇ, ದೇವರನ್ನ ನಂಬಿರುವಂಥ ನಾವುಗಳು, ದೇವರನ್ನ ಆರಾಧಿಸುವಂಥ ನಾವುಗಳು, ದೇವರನ್ನ ಪ್ರಾರ್ಥಿಸುವಂಥ ನಾವುಗಳು, ಇವತ್ತು ನಾವು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ದೇವರಿಂದ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಇಷ್ಟಪಡುತ್ತೇವೆ. ನಾವೆಲ್ಲರೂ ದೇವರಿಂದ ಕೃಪೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ, ದೇವರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ, ದೇವರಿಂದ ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾವೆಲ್ಲರೂ ಬಯಸ್ತೇವೆ. ಹಾಗಾಗಿ ನಾವೆಲ್ಲರೂ ದೇವರಿಂದ ಎಲ್ಲ ರೀತಿಯಾದಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದಕ್ಕೆ ಅಥವಾ ಹೊಂದಿಕೊಳ್ಳೋದಕ್ಕೆ ಬಯಸ್ತೇವೆ. ಯಾಕಂತಂದರೆ ನಮ್ಮೆಲ್ಲರಿಗೂ ದೇವರ ಆಶೀರ್ವಾದ, ದೇವರ ಕೃಪೆ, ದೇವರ ಮಹಿಮೆ, ದೇವರ ಅದ್ಭುತವಾದಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ನಾವು ಬಯಸ್ತೇವೆ. ನಮ್ಮ ದೇವರು ನಮ್ಮನ್ನು ಯಾವಾಗಲೂ ಆಶೀರ್ವಾದದ ಮಾರ್ಗದಲ್ಲಿ, ಕೃಪೆಯ ಮಾರ್ಗದಲ್ಲಿ ನಡೆಸುವುದಕ್ಕೆ ತಂದೆಯಾದ ದೇವರು ಶಕ್ತರಾಗಿದ್ದಾರೆ. ನಮ್ಮ ಜೀವನದಲ್ಲಿ ತಂದೆಯಾದ ದೇವರ ಆಶೀರ್ವಾದ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದಾಗಿದೆ. ಒಂದು ಸಮಯದಲ್ಲಿ ಒಂದು ದಿನ ದೇವರು ಅಬ್ರಹಾಮನ ಎಂಬ ವ್ಯಕ್ತಿಯನ್ನು ಕರೆದು ಅವನನ್ನು ಆಶೀರ್ವದಿಸಿ ನಿನ್ನನ್ನು ಆಶೀರ್ವಾದದ ನಿಧಿಯಾಗಿ ಮಾಡುವೆನೆಂದು ಹೇಳಿದನು. ಹೌದು, ಅಬ್ರಹಾಮನು ಒಂದು ಅನ್ಯ ಹಿನ್ನೆಲೆ ಬಂದಂಥವನು ಮತ್ತು ಅವನು ಲೋಕದಲ್ಲಿ ಎಲ್ಲೋ ಒಂದು ಕಡೆ ಇದ್ದಂಥ ಮನುಷ್ಯನು. ಆದರೆ ದೇವರ ಕಣ್ಣುಗಳು ಅಬ್ರಹಾಮನ ಮೇಲೆ ಬಿದ್ದವು. ದೇವರು ಅವನನ್ನು ಅನ್ಯ ದೇಶದಿಂದ ಕರೆದು ಅವನಿಗೆ ಅನೇಕ ಆಶೀರ್ವಾದಗಳನ್ನು, ಅನೇಕ ವಿಧವಾದ ವಾಗ್ದಾನಗಳನ್ನು ತಂದೆಯಾದ ದೇವರು ಅಬ್ರಹಾಮನ ಜೀವಿತದಲ್ಲಿ ಮಾಡಲ್ಪಟ್ಟರು. ಹಾಗಾಗಿ ದೇವರಿಂದ ಆಶೀರ್ವದಿಸಲ್ಪಡುವುದು ಶ್ರೇಷ್ಠವಾಗಿರುವಂಥದ್ದಾಗಿದೆ. ದೇವರಿಂದ ಆಶೀರ್ವಾದ ಪಡೆದುಕೊಳ್ಳುವುದು, ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವುದು, ದೇವರ ಆಶೀರ್ವಾದದ ನಿಧಿಯಾಗುವುದು ದೇವರಿಂದ ಪಡೆಯುವುದಕ್ಕಿಂತ ಬಹಳ ಅಮೂಲ್ಯವಾಗಿರುವಂಥದ್ದಾಗಿದೆ. ಹಾಗಾಗಿ ದೇವರು ತನ್ನ ಮಕ್ಕಳಿಗೆ ಯಾವಾಗಲೂ ಆಶೀರ್ವಾದದ ಮಾರ್ಗದಲ್ಲಿ ನಡೆಸಲ್ಪಡಬೇಕೆಂಬುದಾಗಿ ದೇವರು ಬಯಸಲ್ಪಡ್ತಾರೆ. ಆದರೆ ಆಶೀರ್ವಾದದ ನಿಧಿಯಾಗುವುದರಲ್ಲಿ ಅನೇಕರು ನಮ್ಮಿಂದ ಆಶೀರ್ವಾದಗಳನ್ನು ಪಡೆದುಕೊಂಡು ಅದು ಅಬ್ರಹಾಮನ ಕುರಿತು ದೇವರ ಯೋಚನೆ ಆಗಲ್ಪಟ್ಟಿತ್ತು ಪ್ರಿಯರೇ. ಹಾಗಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ತಂದೆಯಾದ ದೇವರಿಗೆ ಪ್ರತಿಯೊಂದು ವಿಷಯಗಳಲ್ಲಿ, ಪ್ರತಿಯೊಂದು ಸಂದರ್ಭಗಳಲ್ಲೂ ನಾವು ತಂದೆಯಾದ ದೇವರಿಗೆ ಎಲ್ಲ ವಿಷಯಗಳಲ್ಲಿ ನಾವು ಪ್ರಾಮುಖ್ಯತೆಯನ್ನು ಕೊಡುವಾಗ, ದೇವರ ಚಿತ್ತದ ಪ್ರಕಾರವಾಗಿ, ದೇವರ ಯೋಚನೆಗಳ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಾವು ಬದುಕುವಾಗ ಖಂಡಿತವಾಗಲೂ ದೇವರು ನಮ್ಮ ಮಧ್ಯದಲ್ಲಿ ಬಲವಾದಂತಹ ಕಾರ್ಯ ಮಾಡುವಂಥ ದೇವರಾಗಿದ್ದಾರೆ. ಯಾಕಂತಂದರೆ ದೇವರು ಅಬ್ರಹಾಮನಿಗೆ ಏನಂತ ಹೇಳಲ್ಪಡ್ತಾರಂತಂದರೆ, ನೀನು ಆಶೀರ್ವಾದದ ನಿಧಿಯಾಗುವಿ. ಯಾವ ರೀತಿಯಾಗಿ ಆಶೀರ್ವಾದ ನಿಧಿ ಆಗಲ್ಪಡುವಿ ಎಂಬುದಾಗಿ ನೋಡಲ್ಪಡುವುದಾದರೆ ಸತ್ಯವೇದ ಹೇಳ್ತಾ ಇದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದದ ನಿಧಿಯಾಗು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ. ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ, ನನ್ನ ನಿಮ್ಮ ಜೀವಿತಗಳು, ನನ್ನ ನಿಮ್ಮ ಕುಟುಂಬಗಳು
ನಾನು ನೀವುಗಳು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ನಾವು ಆಶೀರ್ವಾದಗಳನ್ನು ಕೃಪೆಯನ್ನು ಹೊಂದಲ್ಪಡಬೇಕಾದರೆ ತಂದೆಯಾದ ದೇವರ ಚಿತ್ತದ ಪ್ರಕಾರವಾಗಿ ನಾವು ಜೀವಿಸುವಾಗ, ತಂದೆಯಾದ ದೇವರ ಚಿತ್ತದ ಪ್ರಕಾರವಾಗಿ ನಾವು ಬದುಕುವಾಗ, ತಂದೆಯಾದ ದೇವರ ಚಿತ್ತ ಪ್ರಕಾರವಾಗಿ ನಡೆಯಲ್ಪಡುವಾಗ ಖಂಡಿತವಾಗಲು ದೇವರು ನಮ್ಮನ್ನ ಆಶೀರ್ವಾದ ನಿಧಿಯಾಗಿ ಮಾಡುವ ದೇವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು, ವೇದನೆಗಳು, ಕೇಡು ಗಂಡಾಂತರಗಳು, ರೋಗ ವ್ಯಾಧಿ ಕಾಯಿಲೆಗಳು ನಮ್ಮನ್ನು ಆವರಿಸಿಕೊಂಡಿದ್ರವುಗಳಿಗೆ ಕೂಡ ನಾವು ದೇವರ ಚಿತ್ತದ ಪ್ರಕಾರವಾಗಿ ನಾವು ಜೀವಿಸುವಾಗ, ದೇವರ ಚಿತ್ತದ ಪ್ರಕಾರ ನಾವು ಬದುಕುವಾಗ, ದೇವರ ಚಿತ್ತದ ಪ್ರಕಾರವಾಗಿ ನಾವು ಬಾಳುವಾಗ ಖಂಡಿತವಾಗ್ಲೂ ದೇವರು ನಮ್ಮ ಜೀವಿತವನ್ನ ಆಶೀರ್ವಾದದ ಮಾರ್ಗದಲ್ಲಿ ನಡೆಸುವುದಕ್ಕೆ ನನ್ನ ದೇವರ ಶಕ್ತರಾಗಿದ್ದಾರೆ. ನಾವು ಯಾವಾಗ ದೇವರ ಮಾರ್ಗದಲ್ಲಿ ಸಿದ್ಧತೆ ಉಳ್ಳವರಾಗಿ ನಡೆದಕ್ಕೆ ಪ್ರಾರಂಭ ಮಾಡ್ತೀವಲ್ಲ, ಯಾವಾಗ ನಮ್ಮ ಜೀವಿತದಲ್ಲಿ ಇರುವಂತ ಎಲ್ಲಾ ಕೆಟ್ಟ ಯೋಚನೆಗಳನ್ನ, ಕೆಟ್ಟ ಆಲೋಚನೆಗಳನ್ನ ತೆಗೆದುಹಾಕಲ್ಪಟ್ಟಂತವರಾಗಿ ದೇವರಿಗಾಗಿ ಜೀವಿಸೋದಕ್ಕೆ ಸಿದ್ಧತೆ ಉಳ್ಳಂತವರಾಗ್ತೀವಿಯೋ, ಆ ಕ್ಷಣದಲ್ಲಿ ತಂದೆಯಾದ ದೇವರು ನಮ್ಮ ಜೀವಿತವನ್ನ ಆಶೀರ್ವಾದದ ಮಾರ್ಗದಲ್ಲಿ, ಕೃಪೆಯ ಮಾರ್ಗದಲ್ಲಿ, ಸತ್ಯದ ದಾರಿಯಲ್ಲಿ ನಡೆಸೋದಕ್ಕೆ ನಮ್ಮ ದೇವರ ಶಕ್ತರಾಗಿದ್ದಾರೆ. ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಜೀವಿತಗಳು, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಕುಟುಂಬಗಳು ಎಲ್ಲ ವಿಧವಾದ ರೀತಿಯಲ್ಲಿ ಆಶೀರ್ವಾದ ಹೊಂದಲ್ಪಡಬೇಕಾದರೆ ನಾವು ದೇವರಿಗೆ ಭಯಭಕ್ತಿ ಉಳ್ಳಂಥವರಾಗಲ್ಪಟ್ಟಿರಬೇಕು. ತಂದೆಯಾದ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬದುಕುವಂಥವರಾಗಲ್ಪಟ್ಟಿರಬೇಕು. ತಂದೆಯಾದ ದೇವರ ಯೋಚನೆಗಳ ಪ್ರಕಾರ ನಡೆದುಕೊಳ್ಳುವಂಥವರಾಗಲ್ಪಟ್ಟಿರಬೇಕು. ದೇವರಿಗೆ ಯಾವ ವ್ಯಕ್ತಿ ಇಷ್ಟವಾಗ್ತಾನೋ, ದೇವರಿಗೆ ಯಾವ ವ್ಯಕ್ತಿ ಪ್ರಿಯನಾಗಿರ್ತಾನೋ, ದೇವರಿಗೆ ಯಾವ ಮನುಷ್ಯನು ದೇವರ ಚಿತ್ತದ ಪ್ರಕಾರ ಜೀವಿಸಲ್ಪಡ್ತಾನೋ ಅಂಥ ಮನುಷ್ಯನ ಜೀವಿತದಲ್ಲಿ ಕರ್ತನ್ನು ಹೇರಳವಾಗಿ, ಅದ್ಭುತವಾಗಿ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಎಂಥದ ಬರಲಿ, ಜೀವನದಲ್ಲಿ ಎಂಥ ಹೋರಾಟಗಳು ಬರಲಿ, ಎಂಥ ಸಮಸ್ಯೆಗಳು ಬರಲಿ, ಎಂಥ ಶೋಧನೆಗಳ ಒಳಗಡೆ ವೇದನೆ ಬಿದ್ದೋದ್ರುಗಳೇ ಕೂಡ ಕರ್ತನ ಚಿತ್ತದ ಪ್ರಕಾರವಾಗಿ ತಂದೆಯಾದ ದೇವರ ಮಾರ್ಗದಲ್ಲಿ ನಾವು ನಡೆಯಲ್ಪಡೋದಾದರೆ ಖಂಡಿತವಾಗಲೂ ದೇವರು ನಮ್ಮ ಎಲ್ಲ ಆಶೆಗಳನ್ನು ಪೂರೈಸುವ ದೇವರಾಗಿದ್ದಾರೆ. ಕರ್ತನ ಚಿತ್ತದ ಪ್ರಕಾರ ಬದುಕುವಾಗ ಖಂಡಿತವಾಗಲೂ ದೇವರು ನಮ್ಮ ಬದುಕಿನಲ್ಲಿ ಬಲವಾದಂಥ ಕಾರ್ಯಗಳನ್ನು ಮಾಡೋ ದೇವರಾಗಿದ್ದಾರೆ. ತಂದೆಯಾದ ದೇವರು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಉದ್ದೇಶ ನೀಡಲ್ಪಟ್ಟಿರುತ್ತಾರೆ. ನನ್ನನ್ನು ಕರೆದಾತ ಕರ್ತನು ನಂಬಿಗಸ್ತನಾಗಿದ್ದಾರೆ. ನಮ್ಮನ್ನು ಆಶೀರ್ವಾದ ಮಾಡುವ ದೇವರು ನಂಬಿಗಸ್ತರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಹೋರಾಟಗಳಿಂದ ಬಿಡುಗಡೆ ಮಾಡಿ, ಪರಿಸ್ಥಿತಿಗಳನ್ನು ಬದಲಾಯಿಸಿ, ನಮ್ಮ ಜೀವನವನ್ನು ಆಶೀರ್ವಾದದ ಮಾರ್ಗದಲ್ಲಿ ಮುನ್ನಡೆಸೋದಕ್ಕೆ ತಂದೆಯಾದ ದೇವರ ಶಕ್ತರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ನನ್ನ ನಿಮ್ಮ ಜೀವನ, ನನ್ನ ನಿಮ್ಮ ಬದುಕು, ನನ್ನ ನಿಮ್ಮ ಕೆಲಸ ಕಾರ್ಯಗಳು ಖಂಡಿತವಾಗಲೋದು ಆಶೀರ್ವಾದಕರವಾಗಿ ಇರಬೇಕೆಂಬುದಾಗಿ ನಾವು ಬಯಸೋದಾದರೆ ತಂದೆಯಾದ ದೇವರಿಗೆ ನಾವು ಪ್ರಾಮುಖ್ಯತೆ ಕೊಡುವಂಥವರಾಗಿರೋಣ. ತಂದೆಯಾದ ದೇವರ ಚಿತ್ತದ ಪ್ರಕಾರ ಜೀವಿಸುವಂಥವರಾಗಿರೋಣ, ಬದುಕುವಂಥವರಾಗಿರೋಣ. ದೇವರೇ, ನನ್ನ ಜೀವಿತದಲ್ಲಿ ನನ್ನ ಆಲೋಚನೆಗಳು, ನನ್ನ ಯೋಚನೆಗಳು ಏನಿದಾವಲ್ವಾ, ನನ್ನ ಆಲೋಚನೆಗಳು, ಯೋಚನೆಗಳು ಆ ರೀತಿಯಾಗಿ ನಡೆಯಲಾರದೆ ನಿನ್ನ ಯೋಚನೆಗಳು, ನಿನ್ನ ಆಲೋಚನೆಗಳು, ನಿನ್ನ ಯೋಜನೆಗಳು ಏನು ನಡೆಯಲ್ಪಡ್ತದವಲ್ಲ ಸ್ವಾಮಿ, ಅದನ್ನು ನನಗೆ ತೋರಿಸು. ಆ ಒಂದು ಸನ್ಮಾರ್ಗದಲ್ಲಿ ನನ್ನ ನಡೆಸು, ಸರಿ ದಾರಿಯನ್ನು ನನಗೆ ತೋರಿಸು ದೇವರೇ ಎಂಬುದಾಗಿ ನಾವು ಕರ್ತನ ಬಳಿಯಲ್ಲಿ ಕೇಳಿಕೊಳ್ಳುವಂಥವರಾಗಿರಬೇಕು. ದೇವರೇ, ನನ್ನ ಜೀವಿತದಲ್ಲಿ ನನ್ನ ಆಲೋಚನೆಗಳು ಎಲ್ಲವನ್ನು ತೆಗೆದುಹಾಕಿ, ನನ್ನ ಯೋಚನೆಗಳು ಎಲ್ಲವನ್ನು ತೆಗೆದುಹಾಕಿ, ನಾನು ನಿನಗಾಗಿ ಜೀವಿಸುವಂಥ ಮಗುವಾಗಿ ನನ್ನನ್ನು ಮಾರ್ಪಡಿಸು, ನಿನಗಾಗಿ ಬದುಕುವಂಥ ಮಗುವಾಗಿ ಮಾರ್ಪಡಿಸು. ನನ್ನ ಜೀವನದಲ್ಲಿ ನನಗಾಗಿ ಯಾವೆಲ್ಲ ಉದ್ದೇಶಗಳು ಇಡಲ್ಪಟ್ಟಿದೆಯೋ
ಆ ಉದ್ದೇಶಗಳು ನನ್ನ ಜೀವಿತದಲ್ಲಿ ನೆರವೇರಲಿ. ನನಗಾಗಿ ಯಾವೆಲ್ಲ ಯೋಚನೆ ಇಡಲ್ಪಟ್ಟಿದೆಯೋ ಆ ಯೋಚನೆಗಳು ನನ್ನ ಜೀವಿತದಲ್ಲಿ ನೆರವೇರಲಿ. ಸ್ವಾಮಿ, ನಾನು ಬದುಕುವಂಥ ಎಲ್ಲ ಕ್ಷಣಗಳು, ನಾನು ಜೀವಿಸುವಂಥ ಎಲ್ಲ ಕ್ಷಣಗಳು ದೇವರೇ ನಿನ್ನ ಯೋಚನೆಗಳ ಪ್ರಕಾರವಾಗಿ ನಾನು ಜೀವಿಸಬೇಕು. ದೇವರೇ, ವೈರಾಗ್ಯಗಳ ಪ್ರಾರ್ಥನೆ ಜೀವಿತ ನನಗೆ ಬೇಕು. ಆತ್ಮನ ಬಲ ಬೇಕು. ನಿನ್ನ ಆಶೀರ್ವಾದ ನನಗೆ ಬೇಕು. ನಿನ್ನ ಕೃಪೆ ನನಗೆ ಬೇಕು. ಸ್ವಾಮಿ, ನಿನ್ನ ಮಾರ್ಗದಲ್ಲಿ ನಡೆಯುವಂಥ ಮಗನು ಮಗಳು ಕುಟುಂಬವಾಗಿ ನನ್ನ ಜೀವಿತವನ್ನು ನೀನು ಆಶೀರ್ವಾದ ಮಾಡು ದೇವರೇ ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ, ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ, ಎಂಬುದಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಕೇಳಿಕೊಳ್ಳುವಾಗ ಖಂಡಿತವಾಗಲು ದೇವರು ನಮ್ಮ ಜೀವಿತವನ್ನ ಆಶೀರ್ವಾದ ಮಾರ್ಗದಲ್ಲಿ ನಡೆಸುವ ದೇವರಾಗಿದ್ದಾರೆ. ಯಾವ ಕ್ಷಣದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ದೇವರಿಗಾಗಿ ಕಾಯ್ದುಕೊಂಡು ಕುತ್ಕೊಳ್ತೀವಿಯೋ, ದೇವರ ಮಾರ್ಗದಲ್ಲಿ ನಡೆದಕ್ಕೆ ಇಷ್ಟಪಡ್ತೀವಿಯೋ, ಯಾವ ಕ್ಷಣದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡ್ತೀವಿಯೋ, ಯಾವ ಕ್ಷಣದಲ್ಲಿ ನಮ್ಮ ಶರೀರ, ನಮ್ಮ ಆತ್ಮ, ನಮ್ಮ ಪ್ರಾಣವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟಂತರಾಗಿ ನಾವು ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತೀವಿಯೋ, ಆ ಕ್ಷಣದಿಂದ ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ಬಂದು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಮ್ಮ ಜೀವಿತವನ್ನು ಆಶೀರ್ವಾದದ ಮಾರ್ಗದಲ್ಲಿ ನಡೆಸಲ್ಪಟ್ಟು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುವ ದೇವರಾಗಿದ್ದಾರೆ. ಹಾಗಾಗಿ ತಂದೆಯಾದ ದೇವರು ಅಬ್ರಹಾಮನನ್ನು ಕರೆದಂಥ ದೇವರು ನಂಬಿಗಸ್ತನಾಗಿರುವ ಪ್ರಕಾರ ನನ್ನನ್ನು ನಿಮ್ಮನ್ನು ಕರೆದಾತ ದೇವರು ನಂಬಿಗಸ್ತನಾಗಿದ್ದಾನ. ಪ್ರಿಯರೇ, ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರ ಸಹೋದರಿಯರ, ನಮ್ಮ ಜೀವಿತಗಳು, ನಮ್ಮ ಕುಟುಂಬಗಳು, ನಾವು ಮಾಡುವಂಥ ಕೆಲಸ ಕಾರ್ಯಗಳು, ನಾವು ಮಾಡುವಂಥ ಪ್ರಾರ್ಥನೆ ವಿಜ್ಞಾಪನೆಗಳು, ನಾವು ಮಾಡುವಂಥ ಆರಾಧನೆಗಳು ಅದು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಮಾಡುವಾಗ, ಸಮರ್ಪಣೆ ಮಾಡುವಾಗ, ಒಪ್ಪಿಸಿಕೊಡುವಾಗ, ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಸಮ್ಮುಖದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಬಲವಾದಂಥ ಕಾರ್ಯಗಳನ್ನು ಮಾಡುವ ದೇವರಾಗದರ. ಪ್ರಿಯರೇ, ಹಾಗಾಗಿ ನಾವು ದೇವರ ಸಮ್ಮುಖದಲ್ಲಿ ಬಂದ ನಾವುಗಳು, ದೇವರನ್ನು ಆರಾಧಿಸುವಂಥ ನಾವುಗಳು, ದೇವರನ್ನು ಪ್ರಾರ್ಥಿಸುವಂಥ ನಾವುಗಳು, ದೇವರ ನಮ್ಮ ಮಹಿಮೆಯನ್ನು ಘನಪಡಿಸುವಂಥ ನಾವುಗಳು, ನಮ್ಮ ಜೀವಿತದಲ್ಲಿ ನಾವು ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಿರೋಣ. ದೇವರ ಮಾರ್ಗದಲ್ಲಿ ನಡೆಯುವಂಥವರಾಗಿರೋಣ. ದೇವರ ಆಲೋಚನೆ ಪ್ರಕಾರವಾಗಿ, ದೇವರ ಯೋಚನೆ ಪ್ರಕಾರವಾಗಿ, ದೇವರ ಯೋಜನೆ ಪ್ರಕಾರವಾಗಿ ಕರ್ತನೆ ನನ್ನ ಹೃದಯವನ್ನು ಮಾರ್ಪಡಿಸು. ನನ್ನ ಶರೀರದಲ್ಲಿರುವಂಥ ಎಲ್ಲ ಕೆಟ್ಟ ಆಲೋಚನೆಗಳನ್ನು ದೇವರ ಅದನ್ನೆಲ್ಲ ತೆಗೆದಾಕ ಕರ್ತನೆ. ಶುದ್ಧ ಹೃದಯವನ್ನು ನನಗೆ ನಿರ್ಮಿಸು. ನಾನು ನಿನಗಾಗಿ ಬದುಕ್ತೇನೆ ಸ್ವಾಮಿ, ನಾನು ನಿನಗಾಗಿ ಬಾಳ್ತೇನೆ ಸ್ವಾಮಿ. ಈ ಲೋಕದಲ್ಲಿ ನಾನು ಯಾವುದೆಲ್ಲ ಪ್ರಯಾಸ ಪಡ್ತಾ ಇದ್ದೇನೋ ಅದ್ಯಾವುದು ಕೂಡ ನನ್ನ ಯೋಚನೆ ಪ್ರಕಾರ ನಡೆಯಲಾರದೆ ನಿನ್ನ ಉದ್ದೇಶಗಳು ನನ್ನ ಜೀವಿತ ನೆರವೇರಲಿ. ಅಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗುವಂತೆ, ನನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕಾಗುವಂತೆ ನನ್ನ ಜೀವಿತವನ್ನು ನೀನು ಆಶೀರ್ವಾದ ಮಾಡು. ನನ್ನ ಬದುಕನ್ನು ನೀನು ರೂಪಿಸು. ನಿನ್ನಿಂದ ಮಾತ್ರ ಸಾಧ್ಯ ಸ್ವಾಮಿ. ಹಾಗೆ ನನ್ನ ಜೀವಿತದಲ್ಲಿ ನೀನು ಬದಲಾಯಿಸೋದಕ್ಕೆ ನೀನು ಒಬ್ಬರೇ ಶಕ್ತನ ಸ್ವಾಮಿ. ಹಾಗಾಗಿ ಯಾವ ರೀತಿಯಾಗಿ ನೀನು ಅಬ್ರಹಾಮನನ್ನು ಕರೆದು ಆಶೀರ್ವಾದ ಮಾಡಿದೆಯೋ ಸ್ವಾಮಿ, ಅದೇ ರೀತಿಯಾಗಿ ಇವತ್ತು ನನ್ನ ಜೀವಿತದಲ್ಲಿ ನೀನು ಬಾ, ನನ್ನ ಹೃದಯದಲ್ಲಿ ನೀನು ಬಾ, ನನ್ನ ಬದುಕಿನಲ್ಲಿ ನೀನು ಬಂದು ಕಾರ್ಯ ಮಾಡು ಸ್ವಾಮಿ. ಅಪ್ಪ, ಅಬ್ರಹಾಮನಿಗೆ ಯಾವ ರೀತಿಯಾಗಿ ಮಾತನಾಡಲು ಪಟ್ಟಿದೆಯೋ ಸ್ವಾಮಿ, ಇವತ್ತು ನನ್ನ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ, ನೀನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನನ್ನಲ್ಲಿ ಯಾವುದೇ ವಿಧವಾದ ರೀತಿಯಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿ ಇಟ್ಕೊಳ್ಳಲಾರದೆ, ಸ್ವಂತ ಯೋಚನೆ ಪ್ರಕಾರ ಜೀವಿಸಲಾರದೆ ನಿನಗಾಗಿ ನಾನು ಬದುಕುವಂತೆ ಸಹಾಯ ಮಾಡು ಸ್ವಾಮಿ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದದ ನಿಧಿಯಾಗಿ ಮಾಡಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಮತ್ತು ನೀನು ಆಶೀರ್ವಾದ ನಿಧಿಯಾಗುವೆ ಎಂಬುದಾಗಿ ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನವನ್ನು ಈ ಕ್ಷಣದಲ್ಲಿ ನನ್ನ ಜೀವಿತದಲ್ಲಿ ಆ ವಾಗ್ದಾನವನ್ನು ನೆರವೇರಿಸೆಂಬುದಾಗಿ ನಾವು ಕೇಳಿಕೊಳ್ಳುವಂಥವರಾಗಿರುವಾಗ ಖಂಡಿತವಾಗಲು ತಂದೆಯಾದ ದೇವರು ಆ ವಾಗ್ದಾನ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ನೆರವೇರಿಸೋದಕ್ಕೆ ನನ್ನ ದೇವರ ಶಕ್ತರಾಗಿದ್ದಾರೆ. ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ, ನಾವು ದೇವರಿಗಾಗಿ ಜೀವಿಸುವಂಥವರಾಗೋಣ.
ದೇವರಿಗಾಗಿ ಬದುಕುವಂಥವ್ರಾಗಿರೋಣ, ಕರ್ತನ ರಾಜ್ಯವನ್ನು ಕಟ್ಟುವಂಥವ್ರಾಗಿರೋಣ, ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತವಕಪಡುವಂಥವ್ರಾಗಿರೋಣ, ದೇವರಿಗೆ ಮೆಚ್ಚುಗೆಯಾದಂಥ ಕಾರ್ಯಗಳನ್ನು ನಾವು ಮಾಡುವಂಥವ್ರಾಗಿರೋಣ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಿಂದ ನಾವು ದೂರ ಇರುವಂತೆ ದೇವರೇ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳಿಕೊಳ್ಳುವಂಥವ್ರಾಗಿರೋಣ. ಯಾಕಂತಂದರೆ ನೀವುಗಳ ನಂಬಿರುವಂಥ ದೇವರು ನಂಬಿಗಸ್ತರಾಗಿದ್ದಾರೆ ಪ್ರಿಯರೇ. ನೀವುಗಳ ಆರಾಧಿಸುವಂಥ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ನೀವುಗಳ ಪ್ರಾರ್ಥಿಸುವಂಥ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ. ನೀವು ಆರಾಧಿಸುವಂಥ ದೇವರು ಆರಾಧನೆಯಲ್ಲಿ ತನ್ನ ಪ್ರಸನ್ನತೆಯಿಂದ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ನೀವುಗಳು ಆಶೀರ್ವಾದ ನಿಧಿಯಾಗಿ ಬದುಕಲ್ಪಡಬೇಕಾದರೆ ದೇವರ ಚಿತ್ತದ ಪ್ರಕಾರವಾಗಿ ದೇವರಿಗೆ ಮೆಚ್ಚುಗೆಯಾದ ಬದುಕುವಾಗ, ಬಾಳುವಾಗ, ಜೀವಿಸುವಾಗ ಖಂಡಿತವಾಗಲೂ ತಂದೆಯಾದ ದೇವರು ನನ್ನ ಮತ್ತು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸೋ ದೇವರಾಗಿದ್ದಾರೆ. ಕ್ರಿಸ್ತನಲ್ಲಿ ಆತ್ಮೀಯ ನನ್ನ ಸಹೋದರರೇ, ಕರ್ತನು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ತಂದೆಯಾದ ದೇವರೇ, ಆಶೀರ್ವದಿಸಲ್ಪಟ್ಟಂಥ ಈ ಒಂದು ಸುಂದರವಾದಂಥ ಕ್ಷಣಕ್ಕಾಗಿ ಸ್ತೋತ್ರ ದೇವರೇ. ಅಬ್ರಹಾಮನನ್ನು ಯಾವ ರೀತಿಯಾಗಿ ಆಶೀರ್ವದಿಸಲ್ಪಟ್ಟಿದ್ದ ಕರ್ತನೆ, ನಮ್ಮನ್ನು ಆಶೀರ್ವಾದ ಮಾರ್ಗದಲ್ಲಿ ನಡೆಸು. ನಿಮ್ಮ ಚಿತ್ತದ ಪ್ರಕಾರವಾಗಿ, ನಿಮ್ಮ ಯೋಚನೆ ಪ್ರಕಾರವಾಗಿ, ನಿಮ್ಮ ಯೋಜನೆ ಪ್ರಕಾರವಾಗಿ ನಾವು ಜೀವಿಸುವಂಥ ನೀನು ಸಹಾಯ ಮಾಡು ಕರ್ತನೆ. ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಮನಸ್ಸುಗಳನ್ನು, ಕೆಟ್ಟ ಆಲೋಚನೆ ತೆಗೆದುಹಾಕು ಕರ್ತನೆ. ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬದುಕುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತವೆ. ನಜರೇತ್ಯನ ಯೇಸು ಕ್ರಿಸ್ತನ ಜೀವಳ ನಾಮದಲ್ಲಿ ಬಡಿ ಪ್ರಾರ್ಥಿಸ್ತವೆ ನಮ್ಮ ಜೀವಳ ತಂದೆ. ಆಮೇನ್. ಮೈ ಗಾಡ್ ಬ್ಲೆಸ್ ಯು.